ಆರ್ಸಿಬಿ 2025ರಲ್ಲಿ ಚೆಪಾಕ್ನಲ್ಲಿ 50 ರನ್ಗಳ ಬೃಹತ್ ಜಯ ಸಾಧಿಸಿ 17 ವರ್ಷಗಳ ಸೋಲಿನ ಸರಪಳಿ ಮುಗಿಸಿದೆ. 197 ರನ್ಗಳ ಗುರಿ ಬೆನ್ನಟ್ಟಿದ ಸಿಎಸ್ಕೆ 146ಕ್ಕೆ ಸೀಮಿತವಾಯಿತು. ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಅಂತೂ ಇಂತೂ ಚೆಪಾಕ್ನಲ್ಲಿ ಸೋಲಿನ ಸರಪಳಿ ಕಳಚಿಕೊಂಡಿದೆ. ಸತತ 17 ವರ್ಷಗಳಿಂದ ಚೆಪಾಕ್ ಮೈದಾನದಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆಲುವು ಕಂಡಿರಲಿಲ್ಲ. ಆದರೆ 2025ರಲ್ಲಿ ಆರ್ಸಿಬಿ ಆಲ್ರೌಂಡ್ ಪ್ರದರ್ಶನ ತೋರಿ ಭರ್ಜರಿ ಜಯ ಸಾಧಿಸಿದೆ. ಅದು ಬರೋಬ್ಬರಿ 50 ರನ್ಗಳ ಬೃಹತ್ ಅಂತರದಿಂದ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಆರ್ಸಿಬಿ ನೀಡಿದ್ದ 197 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಯಾವುದೇ ಹಂತದಲ್ಲೂ ಆರ್ಸಿಬಿ ಬೌಲರ್ಗಳನ್ನ ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗಲಿಲ್ಲ. 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 146ಕ್ಕೆ ಸೀಮಿತವಾಯಿತು. ಈ ಮೂಲಕ ತವರಿನಲ್ಲೇ ಮುಖಭಂಗ ಅನುಭವಿಸಿತು. 197 ರನ್ಗಳ ದೊಡ್ಡ ಮೊತ್ತದ ಗುರಿ ಬೆನ್ನಟ್ಟಿದ ಸಿಎಸ್ಕೆಗೆ ಜೋಶ್ ಹ್ಯಾಜಲ್ವುಡ್ 2ನೇ ಓವರ್ನಲ್ಲಿ ಶಾಕ್ ಕೊಟ್ಟರು. ಸಿಎಸ್ಕೆ ಆರಂಭಿಕ ಆಟಗಾರ ರಾಹುಲ್ ತ್ರಿಪಾಠಿ 5 ಹಾಗೂ ನಾಯಕ ಗಾಯಕ್ವಾಡ್ 0 ವಿಕೆಟ್ ಪಡೆದು ಆತಿಥೇಯ ತಂಡಕ್ಕೆ ಆಘಾತ ನೀಡಿದರು. ಅಲ್ಲಿಂದ ಚೇತರಿಸಿಕೊಳ್ಳದ ಸಿಎಸ್ಕೆ ಪೆವಿಲಿಯನ್ ಪರೇಡ್ ನಡೆಸಿತು. ದೀಪಕ್ ಹೂಡಾ 9 ಎಸೆತಗಳಲ್ಲಿ 4 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಸುಯಾಶ್ ಶರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರೆ, ಸ್ಯಾಮ್ ಕರನ್ ಕೇವಲ 8 ರನ್ ಗಳಿಸಿ ಲಿವಿಂಗ್ ಸ್ಟೋಪ್ ಬೌಲಿಂಗ್ನಲ್ಲಿ ಕೃಣಾಲ್ ಪಾಂಡೆಗೆ ಕ್ಯಾಚ್ ನೀಡಿ ಪೆವಿಲಿಯನ್ಗೆ ಸೇರಿಕೊಂಡರು. ಒಂದು ಕಡೆ ವಿಕೆಟ್ ಉರುಳುತ್ತಿದ್ದರೂ ಮತ್ತೊಂದು ಕಡೆ ಸಮರ್ಥವಾಗಿ ಆರ್ಸಿಬಿ ಬೌಲರ್ಗಳನ್ನ ಎದುರಿಸಿದ ರಚಿನ್ 31 ಎಸೆತಗಳಲ್ಲಿ 5 ಬೌಂಡರಿ ಸಹಿತ 41 ರನ್ ಗಳಿಸಿ ದಯಾಳ್ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ಅದೇ ಓವರ್ನಲ್ಲಿ 5ನೇ ಎಸೆತದಲ್ಲಿ ಶಿವಂ ದುಬೆ ಕೂಡ ಅದೇ ಮಾದರಿಯಲ್ಲಿ ಬೌಲ್ಡ್ ಆದರು. ಇಲ್ಲಿಗೆ ಸಿಎಸ್ಕೆಗೆ ಇದ್ದ ಕೊನೆಯ ಗೆಲುವಿನ ಭರವಸೆ ಅಂತ್ಯವಾಯಿತು. ನಂತರ ಬಂದ ರವಿಚಂದ್ರನ್ ಅಶ್ವಿನ್ 11 ರನ್, ಜಡೇಜಾ 25 ರನ್ ಗಳಿಸಿ ಔಟ್ ಆದರೆ ಧೋನಿ ಅಜೇಯ 30 ರನ್ ಗಳಿಸಿದರು. ಆರ್ಸಿಬಿ ಪರ ಜೋಶ್ ಹ್ಯಾಜಲ್ವುಡ್ 21ಕ್ಕೆ 3, ಯಶ್ ದಯಾಳ್ 18ಕ್ಕೆ 2, ಭುವನೇಶ್ವರ್ ಕುಮಾರ್ 20ಕ್ಕೆ 1, ಲಿಯಾಮ್ ಲಿವಿಂಗ್ ಸ್ಟೋನ್ 28ಕ್ಕೆ 2 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರಜತ್ ಪಾಟಿದಾರ್ ಅಬ್ಬರ. ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಆರ್ಸಿಬಿ ಮೊದಲ ವಿಕೆಟ್ಗೆ 45 ರನ್ಗಳ ಜೊತೆಯಾಟ ಪಡೆದುಕೊಂಡಿತು. ಫಿಲ್ ಸಾಲ್ಟ್ 16 ಎಸೆತಗಳಲ್ಲಿ 5 ಬೌಂಡರಿ, 1 ಸಿಕ್ಸರ್ ಸಹಿತ 32 ರನ್ ಗಳಿಸಿ ನೂರ್ ಅಹ್ಮದ್ ಬೌಲಿಂಗ್ನಲ್ಲಿ ಧೋನಿ ಕೈಚಳಕಕ್ಕೆ ಸ್ಟಂಪ್ ಔಟ್ ಆದರು. ನಂತರ ಬಂದ ದೇವದತ್ ಪಡಿಕ್ಕಲ್ ಕೂಡ ಸ್ಫೋಟದ ಆಟಕ್ಕೆ ಮುಂದಾಗಿ ವಿಕೆಟ್ ಕೈಚೆಲ್ಲಿದರು. ಆದರೆ ಕೇವಲ 14 ಎಸೆತಗಳಲ್ಲಿ ತಲಾ 2 ಬೌಂಡರಿ, 2 ಸಿಕ್ಸರ್ ಸಹಿತ 27 ರನ್ ಗಳಿಸಿದರು. ಇನ್ನು ಕೊಹ್ಲಿ ಆರಂಭದಲ್ಲಿ ರನ್ ಗಳಿಸಲು ಪರದಾಡಿದರು. ಉತ್ತಮ ಲಯಕ್ಕೆ ಮರಳುತ್ತಿದ್ದ ವೇಳೆ 31 ರನ್ ಗಳಿಸಿ ನೂರ್ ಅಹ್ಮದ್ ಬೌಲಿಂಗ್ನಲ್ಲಿ ರಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದರು. ಅರ್ಧಶತಕ ಸಿಡಿಸಿ ಮಿಂಚಿದ ರಜತ್. ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ಅದ್ಭುತ ಆಟವಾಡಿದ ನಾಯಕ ರಜತ್ ಪಾಟಿದಾರ್ ತಮಗೆ ಸಿಕ್ಕಂತಹ 3 ಕ್ಯಾಚ್ ಡ್ರಾಪ್ ಅವಕಾಶಗಳನ್ನ ಬಳಸಿಕೊಂಡು ಅರ್ಧಶತಕ ಪೂರೈಸಿದರು. 32 ಎಸೆತಗಳನ್ನ ಎದುರಿಸಿದ ಪಾಟಿದಾರ್ 4 ಬೌಂಡರಿ, 3 ಸಿಕ್ಸರ್ಗಳ ಸಹಿತ 51 ರನ್ ಗಳಿಸಿದರು. ಕೊನೆಯಲ್ಲಿ ಅಬ್ಬರಿಸಿದ ಟೀಮ್ ಡೇವಿಡ್ 8 ಎಸೆತಗಳಲ್ಲಿ 3 ಸಿಕ್ಸರ್, 1 ಬೌಂಡರಿ ಸಹಿತ ಅಜೇಯ 22 ರನ್ ಗಳಿಸಿ ತಂಡದ ಮೊತ್ತವನ್ನು 196ಕ್ಕೆ ಹೆಚ್ಚಿಸಿದರು. ಜಿತೇಶ್ ಶರ್ಮಾ 12, ಲಿಯಾಮ್ ಲಿವಿಂಗ್ ಸ್ಟೋನ್ 10 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಳೆದ ಪಂದ್ಯದಲ್ಲಿ ಮುಂಬೈ ವಿರುದ್ಧ 3 ವಿಕೆಟ್ ಪಡೆದಿದ್ದ ನೂರ್ ಅಹ್ಮದ್ ಇಂದು ಕೂಡ 3 ವಿಕೆಟ್ ಪಡೆದು ಮಿಂಚಿದರು. ಅವರು 36 ರನ್ ನೀಡಿದ 3 ವಿಕೆಟ್ ಪಡೆದು ಟಾಪ್ ಬೌಲರ್ ಎನಿಸಿಕೊಂಡರು. ಮತೀಶ್ ಪತೀರಣ 36ಕ್ಕೆ 2, ಖಲೀಲ್ ಅಹ್ಮದ್ ಹಾಗೂ ರವಿಚಂದ್ರನ್ ಅಶ್ವಿನ್ ತಲಾ 1 ವಿಕೆಟ್ ಪಡೆದು ಮಿಂಚಿದರು.